ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮೊದಲಿಗೆ ಇವತ್ತು ಬಾಳೆಹಣ್ಣಿನ ಹೋಳಿಗೆ ಮಾಡ್ಬೇಕು ಅಂದ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಗೋಡಂಬಿ, ಆಮೇಲೆ ಹುರಿದ ಕಡಲೆ ಬೀಜ, ನಮ್ಮ ಸೈಡ್ ನಾವು ಶೇಂಗಾ ಕಾಳು ಅಂತೀವಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಹುರ್ಕೊಂಡಿರೋಂಥ ಇದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪುಟಾಣಿ, ನಾವು ಇದನ್ನು ಪುಟಾಣಿ ಅಂತ ಕರಿತೀವಿ, ಪುಟಾಣಿ ಎಲ್ಲ ಹಾಕ್ಕೊಂಡು, ಆಮೇಲೆ ನೆಕ್ಸ್ಟ್ ನಾನು ನಮ್ಮ ಸೈಡ್ ಚುನ್ಮುರಿ ಅಂತೀವಿ, ನಿಮ್ಮ ಸೈಡ್ ಬಹುಶಃ ಮಂಡಕ್ಕಿ ಇದು ಏನಂತ ಗೊತ್ತಿಲ್ಲ ನನಗೆ. ಅದನ್ನ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ರುಬ್ಕೊಂಡ್ಬಿಡ್ತೀನಿ. ಇವಾಗ ನಾನು ರುಬ್ಕೋತಾ ಇದ್ದೀನಿ. ಸಣ್ಣಕ್ಕೆ ರುಬ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಮಿಡಲ್ ಸ್ಟಫಿಂಗ್ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ನಾನು ಈ ಥರ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟು ಬಾಳೆಹಣ್ಣಿನ ಹೋಳಿಗೆ ಮಾಡೋಕ್ಕೆ ನಾವು ಕನಕ ನಾದ್ಕೋತಾ ಇದ್ದೀನಿ. ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇದ್ದರೆ 2-3 ಸ್ಪೂನ್ ಹಾಕ್ಕೊಳ್ಳಿ. ನಾನು ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಬಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕು. ನಾನು ಸ್ನೇಹಿತರೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಚಪಾತಿ ಹಿಟ್ಟನ್ನು ನಾದಿರೋದು ನಾನು. ಅದಕ್ಕೆ ನಂಗೆ ಸ್ವಲ್ಪ ಹಾಗೆ ಹೀಗೆ ಆಗಿದೆ. ಐ ಹೋಪ್ ನೀವು ಎಲ್ಲ ಕರೆಕ್ಟಾಗಿ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ, ನಾದ್ಕೋತೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಸೈಡು ನಾವು ಇದಕ್ಕೆ ನಾದೋದು ಅಂತೀವಿ. ನಾನು ಉತ್ತರ ಕರ್ನಾಟಕ, ಅದಕ್ಕೆ ನಾವು ಹಿಂಗೆ ಅಂತೀವಿ. ಅದು ಕೈಯಾಗ ಅಂದ್ರೆ ಹಿಂಗೆ ಇಚ್ಕಿದ ತಕ್ಷಣ ಅದೊಂದು ಮುಟ್ಟಿಗೆ ಥರ ಬರಬೇಕು ರೀ. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋರಿ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ನೀರು ಫಸ್ಟಿಗೆ ಹಾಕ್ಕೊಂಡಿನಿ, ಆಮೇಲೆ ಇನ್ನೊಂದು ಸ್ವಲ್ಪ ನಂಗೆ ನೀರು ಬೇಕನ್ನಿಸ್ತು, ಅದಕ್ಕೆ ಹಾಕ್ಕೊಂಡ್ನಿ. ಓಕೆ, ನಾನು ಇವಾಗ ನಾದ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಬಾಳೆಹಣ್ಣಿದ್ರೆ ವೇಸ್ಟ್ ಆಗತ್ತಿದ್ರೆ ಹಣ್ಣಾಗಿರ್ತಾವೆ, ಮನ್ಯಾಗ ಯಾರೂ ತಿಂತಿರಂಗಿಲ್ಲ. ಆ ಟೈಮ್ದಾಗ ಆ ಬಾಳೆಹಣ್ಣನ್ನ ಹೊರಗೆ ಎಸೆಯೋ ಬದಲು ಚೆಲ್ಲೋ ಬದಲು ಈ ಥರ ಹೋಳಿಗೆ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತೆ ರೀ. ಇವಾಗ ನಾನು ಎಲ್ಲ ನಾದ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ನಾದೀನಿ, ಆದರೂ ಕರೆಕ್ಟಾಗಿ ಬಂದೈತಿ. ನಾನು ತೊಗೊಂಡಿರೋ ಹಿಟ್ಟು ಪ್ರಕಾರ ನಾನು 4 ಹೋಳಿಗೆ ಮಾಡ್ಬೇಕು ಅಂದ್ಕೊಂಡು, ನಾನು 4 ಹೋಳಿಗೆ ಆಗ್ತಾವೆ. ನೀವು ನೋಡ್ಕೊರಿ, ನಿಮ್ಗೆ ಎಷ್ಟು ಮನ್ಯಾಗ ಎಷ್ಟಿದೆ ನೋಡ್ಕೊರಿ. ಮತ್ತು ನನಗೊಬ್ಬಾಕಿಗೆ ಅಂತ ನಾನು 4 ಹೋಳಿಗೆ ಅಂದ್ರೆ 4 ನಂಗೆ ಸಾಕಾಗ್ತಾವೆ. ಅದಕ್ಕೆ ನಾನು ಇಷ್ಟು ಸ್ವಲ್ಪ ಹಿಟ್ಟು ತೊಗೊಂಡು ನಾದ್ಕೊಂಡಿನಿ. ನಾದ್ಕೊಂಡ್ಮೇಲೆ ಅದಕ್ಕೆ ಮೇಲೆ ಎಣ್ಣೆ ಹಚ್ಚಿ ರೆಸ್ಟಿಗೆ ಇಟ್ಟೀನಿ ರೀ. ಈಗ ಹೂರ್ಣದ ಬಗ್ಗೆ ನೋಡ್ಕೊಂಡು, ಹೂರ್ಣದ ಒಳಗೆ ಸ್ಟಫಿಂಗ್ ಏನು ಹಾಕ್ತಾವೆ ಅದ್ರ ಬಗ್ಗೆ ನೋಡ್ಕೊಂಡು, ಇಲ್ಲಿ 2 ಚಮಚ, ಮೊದಲಿಗೆ 2-3 ಚಮಚ ತುಪ್ಪ ಹಾಕೋರಿ. ತುಪ್ಪ ಕಾದ್ಮೇಲೆ ಸ್ವಲ್ಪ ಕಾಯಕ್ಕೆ ಬಿಡ್ರಿ. ನಂದು ತುಪ್ಪ ಕಾಯ್ದೈತಿ. ಅದಕ್ಕಾದ್ಮೇಲೆ ನಾನು 1 ಕಪ್ ರವೆ ತೊಗೊಂಡೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿರಿ. ನಾನು 1 ಕಪ್ ರವೆ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ ರೀ. ನೀವು ಎಷ್ಟು ಹುರಿತಾರಲ್ಲ ಅಷ್ಟು ಚಲೋ ಬರ್ತೈತಿ. ಹಸಿ ಇತ್ತಂದ್ರೆ ಸರಿ ಅನ್ಸಂಗಿಲ್ಲ. ಅದಕ್ಕೆ ನಾನು ಚೆಂದಂಗೆ ಹುರ್ಕೊಂಡೀನಿ. ಅದು ಎಲ್ಲ ಮಾಡಿದ್ಮೇಲೆ ಟೇಸ್ಟ್ ಹೆಂಗೆ ಬರ್ತೈತೆ ಅಂದ್ರೆ ಗಸಗಸೆ ಹುರಿದು ಹಾಕಿರ್ತಾರಲ್ಲ ಆ ಟೈಪ್ ಬರ್ತೈತಿ. ಇವಾಗ ನೀವು ನೋಡ್ತಾ ಇರ್ಬೋದು, ಬಿಳಿ ಕಲರ್ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಂಡೇನು. ಇವಾಗ ಇವಾಗ ನಾನು ಬಾಳೆಹಣ್ಣು ಹಾಕ್ತಿದ್ದೀನಿ. ನಂಗೆ 4 ಮಂದಿಗೆ ನಾನು 4 ಹೋಳಿಗೆ ಮಾಡ್ಕೊಳ್ತೀನಿ. ಅದಕ್ಕೆ ನಾನು 1 ಬಾಳೆಹಣ್ಣು ತೊಗೊಳತ್ತೀನಿ. 1ರೊಳಗೂ ಹಾಫ್ ಹಾಕತ್ತೀನಿ. ನೀವು ನೋಡ್ಬೋದು ಎಷ್ಟು ಬಾಳೆಹಣ್ಣು ಅಂದ್ರೆ ಕೊಳ್ತಿಲ್ಲ, ಅಂದ್ರೆ ಹಣ್ಣಾಗೈತೆ ಅಂತ. ಇಷ್ಟು ಹಣ್ಣಾದ ಮನ್ಯಾಗ ಯಾರೂ ತಿನ್ನಂಗಿಲ್ಲ. ಅದಕ್ಕೆ ನಾನು ಇಲ್ಲಿ ಅದು ವೇಸ್ಟ್ ಮಾಡೋ ಬದಲು ಇದು ಹೋಳಿಗೆ ಮಾಡತ್ತೀನಿ. ಇಲ್ಲೇನಂದ್ರೆ ನಾನು ಫುಲ್ ಹಣ್ಣಾಗಿತ್ತಂತ ನಾನು ಹಂಗೆ ಡೈರೆಕ್ಟಾಗಿ ಬಾಳೆಹಣ್ಣು ಇದಕ್ಕೆ ಬೊಗಾಣಿಗೆ ಹಾಕ್ಬಿಟ್ಟೀನಿ ರೀ. ನೀವು ನಂತರ ಅಂದ್ರೆ ನೀವು ಇದಕ್ಕಿಂತ ಹಸಿ ಬಾಳೆಹಣ್ಣು ತೊಗೊಂಡಿದ್ರೆ ಅದನ್ನು ಸರಿಯಾಗಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬ್ರಿ, ಇಲ್ಲ ಸರಿಯಾಗಿ ಸಣ್ಣ ಸ್ಮ್ಯಾಶ್ ಮಾಡಿ ಅದ್ರೊಳಗೆ ಹಾಕ್ಕೋಬೋದು, ಅಂದ್ರೆ ಹುರ್ಕೋಬೋದು. ಎಷ್ಟು ಹುರ್ಕೋಬೇಕಂದ್ರೆ ಹಸಿ ವಾಸನೆ ಫುಲ್ ಹೋಗೋ ತನಕ ಹುರ್ಕೋಬೇಕು. ಒಟ್ಟು ಬಾಳೆಹಣ್ಣಿನ ವಾಸನೆ ಬರಬಾರ್ದು, ಅಲ್ಲಿ ತನಕ ಫ್ರೈ ಮಾಡ್ಕೋತಾ ಇರಿ. ಇವಾಗ ನಾನು ನೆಕ್ಸ್ಟಿಗೆ
ಅದು ರುಬ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೋತೀನಿ ರೀ. ಫುಲ್ ಹಸಿ ವಾಸನೆ ಹೋದಾದ್ಮೇಲೆ ಇದು ನಿನ್ನೆ ಅದು ಹುರ್ಕೊಂಡಿದ್ನಲ್ಲ ನಾನು ಶೇಂಗಾ ಕಾಳು ಎಲ್ಲ ಹಾಕಿ, ಶೇಂಗಾ ಕಾಳು, ಗೋಡಂಬಿ, ಚುರುಮುರಿ, ಪುಟಾಣಿ, ಏಲಕ್ಕಿ ಹಾಕಿ ರುಬ್ಕೊಂಡಿದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. ನಾ ಹಾಕುವಾಗ ಸ್ವಲ್ಪ ಜಾಸ್ತಿ ಬಿತ್ತು ರೀ, ಅದಕ್ಕೆ ನಾನು ಸ್ವಲ್ಪ ತೆಗೆದ್ನಿ, ಹಾಕುವಾಗ ಕಮ್ಮಿ ಮಾಡಿನಿ. ಆಮೇಲೆ ಇದನ್ನು ಹುರ್ಕೋಬೇಕು. ಇವಾಗ ಇದನ್ನೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ನಿನ್ನೆನೇ ಅಂದ್ರೆ ನಾವು ಆಲ್ರೆಡಿ ಶೇಂಗಾಕಾಳು ಹುರ್ಕೊಂಡಿರ್ತೀವಲ್ಲ ಅದಕ್ಕೆ. ಆಮೇಲೆ ಇದು ನಾನು ಬೆಲ್ಲ ನನಗೆ ಸ್ವಲ್ಪ ಹಾಕ್ಕೊಂಡೀನಿ, ಯಾಕಂದ್ರೆ ನಾವು ನಮ್ಮ ಸೈಡ್ ನಾವು ಬೆಲ್ಲ ನೀರು ಮಾಡ್ಕೊಂಡು ತಿಂತೇವೆ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊರಿ. ಇಷ್ಟು ಹಾಕಿದ್ರೆ ಒಂದು ಸ್ವಲ್ಪ ಸ್ವೀಟ್ ಆಗ್ತೈತಿ, ಅಂದ್ರೆ ಬಾಳೆಹಣ್ಣು ಸ್ವೀಟ್ ಇರ್ತೈತಿ. ಇಷ್ಟು ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಆಗ್ತೈತಿ. ಇಷ್ಟ ಬೆಲ್ಲ ಹಾಕ್ಕೊಂಡ್ರೆ, ಜಾಸ್ತಿ ಬೆಲ್ಲ ಹಾಕ್ಕೊಂಡ್ರೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಆಗ್ತೈತಿ. ನಂದು ಇದು ಭಾಳ ಸ್ವೀಟ್ ಆಗೋದಿಲ್ಲ, ಯಾಕಂದ್ರೆ ನಾನು ಬೆಲ್ಲ ನೀರು ಹಾಕ್ಕೊಂಡು ತಿನ್ನೋಕಿದನು. ಹಾಲು ಬೆಲ್ಲ ಹಾಕ್ಕೊಂಡು ಅಂದ್ರೆ ಮಾಡ್ತೀವಿ, ನಮ್ಮ ಸೈಡ್ ಬೆಲ್ಲ ನೀರತ್ತ ಅದ್ರೊಳಗೆ ಹಾಕ್ಕೊಂಡು ಹೋಳ್ಗೆ ಮಾಡಿದ್ಮೇಲೆ ಅದು ನೀರ ಮೇಲೆ ಹಾಕ್ಕೊಂಡು ತಿಂತೀನಿ ರೀ. ನಂಗೆ ಎಣ್ಣೆ ಕಮ್ಮಿ ಬಿದ್ದಂಗೆ ಅನಿಸ್ತು, ಅದಕ್ಕೆ ಹಾಕ್ಕೊಂಡೀನಿ. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಓಕೆ. ನಾ ಈಗ ಎಣ್ಣೆ ಹಾಕ್ಕೊಂಡೀನಿ. ಇದೆಲ್ಲ ಹುರ್ಕೋಬೇಕು. ನಾನು ಸ್ಟಫಿಂಗ್ ಮಾಡಿದ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ನಾನು ನಿನ್ನೆ ಮಾಡಿ ಇಟ್ಕೊಂಡೀನಿ, ಅದಕ್ಕೆ ನಂಗೆ ಬಾಯಿಗೆ ಬರೀ ನಿನ್ನೆ ಬರತೈತಿ. ನಿಮಗೆ 1 ವೀಕ್ 2 ವೀಕ್ಸ್ ಬೇಕಂದ್ರೆ ಇಟ್ಕೋಬೋದು ಆ ಸ್ಟಫಿಂಗ ಮಾಡಿದ್ದು. ಇವಾಗ ಅದು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವು ಅದು ಸೈಡಿಗೆ ಇಡೋಣ. ಇವಾಗ ನಾನು ಕನಕ ನಾದ್ಕೊಂಡಿನಲ್ಲ ಅದರಿಂದ ಹೋಳ್ಗೆ ಲಟ್ಸ್ಕೊಳ್ಳೋಣ. ಇವಾಗ ಫಸ್ಟ್ ಕರೆಕ್ಟ್ ತುಂಬ್ಕೊಳ್ಳೋದು ಕರೆಕ್ಟ್ ನೋಡ್ಕೊಳ್ರಿ. ಚೆನ್ನಾಗಿ ಇದು 15 ನಿಮಿಷ ರೆಸ್ಟಿಗೆ ಬಿಟ್ಟಿದ್ನಿ. ಇವಾಗ ಚೆನ್ನಾಗಿ ನಂಗೆ ಬಂದೈತಿದ ಸಾಫ್ಟ್. ನೀವು ನೋಡ್ತಾ ಇರ್ಬೋದು ಕನಕನ ಯಾವ ರೀತಿ ನಾದ್ಕೊಂಡಿನಿ ಅಂತ. ಇವಾಗ ಅದನ್ನ ದೊಡ್ಡದು ಮಾಡಿ ಅದ್ರೊಳಗೆ ಆ ಸ್ಟಫಿಂಗ್ನ ಹಾಕ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಈ ಥರ ದೊಡ್ಡದು ಮಾಡಿ ಅದರಲ್ಲಿ ಹಾಕ್ಕೊಂಡು ಸ್ಟಫಿಂಗ್ನ ಕರೆಕ್ಟಾಗಿ ನೀಟಾಗಿ ಅದನ್ನು ಕ್ಲೋಸ್ ಮಾಡಬೇಕು, ಇಲ್ಲಾಂದ್ರೆ ಮಾಡೋವಾಗ ಓಪನ್ ಆಗ್ತೈತಿ. ಆ ಥರ ಕ್ಲೋಸ್ ಮಾಡಿ ಜಾಸ್ತಿ ಕನಕ ಉಳಿದ್ರೆ ಅದನ್ನ ತೆಗೆದುಬಿಡ್ರಿ. ಸ್ಟಫಿಂಗ್ ಜಾಸ್ತಿ ಒಳಗೆಲ್ಲ ಹೋಗಬೇಕು. ಆಮೇಲೆ ಅದನ್ನ ಮಾಡಿದ ನಂತರ ಅದನ್ನ ಕೆಳಗೆ ಮಾಡಬೇಕು. ನೀವು ನೋಡ್ತಾ ಇರ್ಬೋದಲ್ಲ, ನಾನು ಕೆಳಗೆ ಮಾಡಿ ಆಮೇಲೆ ಲಟ್ಟಣಿಕೆಯಿಂದ ಲಟ್ಟಿಸ್ಕೊಂಡು ಬಿಡ್ರಿ. ಈ ಥರ ಮಾಡಬೇಕು. ಈ ಥರ ಮಾಡಾದ್ಮೇಲೆ ಅದನ್ನು ಎಣ್ಣೆಯಾಗ ಬೇಯಿಸ್ಕೊಳ್ಳೋದು. ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಇದಾಗೈತಿ. ನಾನು ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ಮಾಡೀನಿ, ನಿಮಗೆ ಸೆಕೆಂಡ್ ಒಂದು ತೋರ್ಸತ್ತೀನಿ. ಫಸ್ಟ್ ಒಂದು ಬೇಯಿಸ್ಕೊಂಡು ಸರಿಯಾಗಿ ಬಂದೈತಿ, ನೀವು ನೋಡ್ಬೋದು. ಇವಾಗ ಸೆಕೆಂಡ್ ನಾನು ತೋರ್ಸತ್ತೀನಿ ನಿಮ್ಗೆ. ಸೆಕೆಂಡ್ ನೋಡ್ಬೋದು, ಇದು ಉಬ್ಬುತ್ತೈತಿ ನೋಡ್ರಿ. ನಾನು ನೋಡ್ಬೋದು ನೀವು ಹೆಂಗೆ ಮಾಡ್ಕೊಂಡೇನಂತ. ನೀವು ನೋಡ್ಬೋದು ಇದು ಎಷ್ಟು ಉಬ್ಬೈತಿ ಅಂತ. ಉಬ್ಬಿ ಬಂದೈತಿ. ಇದು ಬೇಯಿಸ್ಕೊಂಡಿನಿ, ನಾನು ಚೆನ್ನಾಗಿ ಬೇಯಿಸ್ಕೊಂಡೀನಿ. ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೋಬೋದು. ನಂಗೆ ಇಷ್ಟ. ನೀವು ನೋಡ್ಬೋದಲ್ಲ ನಾನು ಹೆಂಗೆ ಮಾಡತ್ತೀನಿ ಅಂತ. ಪೇಪರ್ ಯೂಸ್ ಮಾಡಿ ಮಾಡತ್ತೀನಿ. ಒಂದು ಬಾಳೆ ಎಲೆ ಸಿಗ್ತಾವೆ, ಬಾಳೆ ಎಲೆ ಮೇಲೆ ಮಾಡ್ಕೋಬೋದು. ನನ್ನ ಹತ್ರ ಬಾಳೆಹಣ್ಣಿನ ಎಲೆ ಇರಲಿಲ್ಲ, ಅದಕ್ಕೆ ನಾನು ಪೇಪರ್ ತೊಗೊಂಡು ಪೇಪರ್ ದೊಡ್ಡದಾಗಿ ಕಟ್ ಮಾಡಬೇಕಿತ್ತು, ದೊಡ್ಡದಾಗ್ತಿತ್ತು. ಆದರೆ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಲಿಲ್ಲ, ಹಂಗೆ ಅದನ್ನ ಫೋಲ್ಡ್ ಮಾಡೀನಿ. ಅದರೊಳಗೆ ಜಾಗ ಎಷ್ಟಿತ್ತು ಅಷ್ಟು ನಾನು ಸೈಜ್ ಬಂದು. ನೀವು ಬೇಕಾದ್ರೆ ಬಾಳೆಹಣ್ಣಿನ ಎಲೆ ತೊಗೊಂಬರ್ರಿ, ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಸವರಿ ಅದ್ರ ಮೇಲೆ ಮಾಡ್ಕೊಂಡು ಡೈರೆಕ್ಟ್ ತವೆ ಮೇಲೆ ಹಾಕಿದ್ರೆ ಮುಗೀತ್ರಿ. ಅದು ಕರೆಕ್ಟ್ ಬರ್ತಾವೆ. ಇಲ್ಲಾಂದ್ರೆ ಇವು ಶೀಟ್ ಬರ್ತಾವೆ, ಅಲ್ಯೂಮಿನಿಯಂ ಶೀಟ್ ಅಂತ ಅನಿಸ್ತಿ, ಅದನ್ನು ನೀವು ಅದ್ರ ಮೇಲೆ ಮಾಡ್ಕೋಬಹುದು. ಇವಾಗ ನಾನು ನಿಮಗೆ 2 ಮಾಡಿ ತೋರಿಸೀನಿ. ಇದು ಮೂರನೇದು ನಾನು ಬೇಯಿಸ್ತಾ ಇರೋದು. ನಾನು ಹೇಳಿದ್ನಲ್ಲ, ನಾನು ಹಿಟ್ಟು ನಾದ್ಕೋದ ಪ್ರಕಾರ ನಾನು 4 ಆಗ್ತಾವಂತ ಹೋಳಿಗೆ. ಇವಾಗ ಇದು ಮೂರನೇದು ನಾನು
ಮಾಡ್ಕೊಳತ್ತೀನಿ ರೀ, ನೋಡ್ಬೋದು. ಈ ಥರ ಮಾಡಿಕೊಟ್ರೆ ಯಾರು ತಿಂದವ್ರಿಗೂ ಗೊತ್ತಾಗೋದಿಲ್ಲ ನೀವು ಬಾಳೆಹಣ್ಣಿನ ಹೋಳಿಗೆನ ಮಾಡಿರಿ ಅಂತ. ಎಲ್ಲರೂ ಅಂತಾರೆ ಏನಿದೆ ಅಂತ. ಯಾಕಂದರೆ ನಾವಿಲ್ಲಿ ಭಾಳ ಥರ ರವೆ ಹಾಕೀವಿ, ರವಾನು ಫ್ರೈ ಮಾಡ್ಕೊಂಡಿದ್ದೀವಿ. ಆಮೇಲೆ ಶೇಂಗಾಕಾಳು ಪುಡಿ, ಶೇಂಗಾಕಾಳು, ಪುಟಾಣಿ, ಏಲಕ್ಕಿ, ಆಮೇಲೆ ಗೋಡಂಬಿ ಎಲ್ಲ ಫ್ಲೇವರ್ ಬರ್ತೈತಿಲ್ಲಿ. ಅದೆಲ್ಲ ಹಾಕಿ ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ತುಪ್ಪದಾಗ ಫ್ರೈ ಮಾಡ್ಕೊಂಡ್ರೆ ಮತ್ತು ಇನ್ನೂ ಚೆನ್ನಾಗಿ ಬರ್ತೈತಿ. ನಾನಿಲ್ಲಿ ಎಣ್ಣೆ ತುಪ್ಪ ಸ್ವಲ್ಪ 2 ಚಮಚ ಹಾಕಿದ್ನಿ, ಜಾಸ್ತಿಯಿಂದ ಆಯಿಲನ್ನು 2 ಚಮಚ ಹಾಕಿನಿ, ಅದು ಜಾಸ್ತಿ ಹಾಕಿಲ್ಲ. ಇವಾಗ ಫ್ರೈ ಮಾಡ್ಕೊಂಡು ನೀವು ಈ ಥರ ಮಾಡಿಕೊಂಡು ನಿಮ್ಮ ಮನೆಯವ್ರಿಗೆಲ್ಲ ಕೊಟ್ಟರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಇದೇ ಥರ ಟೇಸ್ಟಿಯಾಗಿರೋ ಬಾಳೆಹಣ್ಣಿನ ಹೋಳಿಗೆನ ಮಾಡ್ಕೊಂಡು ತಿನ್ಬೋದು. ಬಾಳೆಹಣ್ಣು ವೇಸ್ಟ್ ಆಗ್ತಾಯಿದ್ರೆ ಈ ಥರ ಮಾಡಿ ನೀವು ಯಾರಿಗಾದ್ರೂ ನಿಮ್ಮ ಅತಿಥಿಗಳಿಗೋ ಅಥವಾ ಮಕ್ಕಳಿಗೂ ಕೊಟ್ಟರು ಯಾರಿಗೂ ಸ್ವಲ್ಪನೂ ಕಂಡುಹಿಡಿಯೋಕ್ಕಾಗಲ್ಲ ಅದು ಬಾಳೆಹಣ್ಣಿನ ಹೋಳಿಗೆ ಅಂತ. ಬೇಕ್ರಿ ಸ್ಟೈಲ್ ಥರ ಟೇಸ್ಟ್ ಬರುತ್ತೆ. ಬೇಕ್ರಿಯಲ್ಲಿ ಸ್ವೀಟ್ ಮಾಡ್ತಾರಲ್ಲ ಆ ಥರ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ನೀವು ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಬೆಲ್ಲ ಜಾಸ್ತಿ ಹಾಕ್ಕೊಂಬಿಡಿ. ಇವಾಗ ರುಚಿಯಾಗಿರೋ ಬನಾನಾ ಹೋಳಿಗೆ ರೆಡಿಯಾಗಿದೆ, ಸವಿಯಲು ಸಿದ್ಧ.